ನಮ್ಮ ನಾಡಿನ ಪ್ರತಿಯೊಬ್ಬರ ಮನೆಯಲ್ಲಿ ವೀರ ಸೈನಿಕರು ಹುಟ್ಟಬೇಕು ಎಂದು ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿ ರಾಮಣ್ಣ ಖಾನಾಪುರ್ ಹೇಳಿದರು. ಶನಿವಾರ ಕೆಸಾಪುರದ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕಾರ್ಗಿಲ್ ವಿಜಯೋತ್ಸವಕ್ಕೆ 26 ವರ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಮಕ್ಕಳು ಯಾರನ್ನೇ ಕೇಳಿದರೂ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಎಂದು ಹೇಳುತ್ತಾರೆ. ಪಾಲಕರು ಸಹ ಅದನ್ನೇ ಬಯಸುತ್ತಾರೆ. ಆದರೆ ಈ ದೇಶವನ್ನ ಕಾಯಲು ಗಡಿಯಲ್ಲಿ ಸೈನಿಕರು ಇಲ್ಲದೆ ಇದ್ದರೆ ದೇಶದ ಗತಿಯೇನು? ಮಕ್ಕಳಲ್ಲಿ ದೇಶಪ್ರೇಮ ಮತ್ತು ಸೈನಿಕರ ಸಾಹಸಗಾಥೆ ಬಗ್ಗೆ ವಿವರಿಸಬೇಕಿದೆ ಎಂದರು. ಅವರು ಬಟ್ ಕಟ್ ಮಾಡ್ತಾರಂತೆ, ಕಣ್ಣು ಕಿತ್ತಾರಂತೆ. ಎಷ್ಟು ಕಷ್ಟವನ್ನು ಅವರು ಅನುಭವಿಸಬೇಕು ಯುದ್ಧದಲ್ಲಿ. ನೀವು ಪ್ರಜೆಗಳು ಭಾರತದಲ್ಲಿ ನಾವು ಇಷ್ಟು ಸುಖಿಯಾಗಿ ಇರಬೇಕಾದ್ರೆ ಅವರು ಮುಖ್ಯ ಕಾರಣ ಅಂತಂದ್ರೆ ಇದು ಯೋಧರು. ಒಂದು ದೊಡ್ಡ ನಮ್ಮ ಸಂಸ್ಥೆ ಪರವಾಗಿ ದೊಡ್ಡ ಸೆಲೆಕ್ಟ್ ಹೊಡಿಬೇಕಾಗುತ್ತೆ. ಅವರು ಇದು ಶೌರ್ಯ ತ್ಯಾಗ ಮತ್ತು ದೇಶ ಪ್ರೇಮದ ಜೀವಂತ ಚಿಹ್ನೆ ಆಗಿದೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆ ಹಿಮಾಚಲೆಯ ಕಠಿಣ ಪರಿಸ್ಥಿತಿಯಲ್ಲಿ ದುಷ್ಟ ಶತ್ರುಗಳನ್ನು ಧೈರ್ಯದಿಂದ ಹೊರಡಿಸಿ ಕಾಡಿನ ಪರಮ ಗೌರವವನ್ನು ಕಾಪಾಡಿದ ಕ್ಷಣವೊಮ್ಮೆ ಇತಿಹಾಸ ಪುಸ್ತಕದಲ್ಲಿ ಕಾರ್ಗಿಲ್ ಯುದ್ಧವೆಂದರೆ ಒಂದು ದಿನದ ಯುದ್ಧಂತೆ ಕಾಣಬಹುದು. ಆದರೆ ಅದರ ಹಿಂದೆ ಯುದ್ಧ ನೋವು, ತ್ಯಾಗ, ರಕ್ತದ ಹನಿ ಮತ್ತು ತಾಯಂದರೆ ಕಣ್ಣೀರಿಗೆ ಎಂದಿಗೂ ಮರೆಯುವಂತೆ ಇಲ್ಲ. ನಾವು ನಮ್ಮ ಸಾವಿರಾರು ಯೋಧರು ತಮ್ಮ ಜೀವನವನ್ನು ತ್ಯಾಗ ಮಾಡಿದರೆಂಬ ವಿಷಯವನ್ನು ನಾವು ಕೇವಲ ಆಲಿಸಿ ಮರೆತರೆ ಅದು ಅವರ ಶೌರ್ಯವನ್ನು ಅವಮಾನಿಸುವಂತಾಗುತ್ತದೆ. ವಯಸ್ಸಿನಲ್ಲಿ ಜಗವನ್ನು ನೋಡಿ ರಚಿಸುವ ಬದಲಿಗೆ ದೇಶಕ್ಕಾಗಿ ಮೃತರಾದವರು. ಅವರ ತಾಯಿ ಮಗನಿಗೆ ಮದುವೆ ಮಾಡಬೇಕಿತ್ತು, ಆದರೆ ಈಗ ಹೊರೆ ಅವರ ಸಮಾಧಿಗೆ ಹೂಳಿಡುವುದು ಬಂದಂತಾಗಿದೆ. ಈ ಮಾತುಗಳನ್ನು ಕೇಳಿದರೆ ನಮ್ಮ ಕಣ್ಣು ತೊಳೆಯುತ್ತವೆ. ಪ್ರತಿ ದಿವಸ ಒಬ್ಬೊಬ್ಬರಿಗೆ ಬರ್ತಡೇ ಇರುತ್ತದೆ. ಮಕ್ಕಳು ನಮ್ಮ ಪ್ರಾಚಾರ್ಯರು ಇಲ್ಲಿ ವೇದಿಕೆ ಮೇಲೆ ಕರೆದು ನೀವು ಏನಾಗ್ತೀರ ಅಂತ ಕೇಳಿದ್ರೆ ಒಬ್ರು ನಾವು ಯೋಧರಾಗ್ತೀವಿ ಅಂತ ನೀವು ಬಾಯಿ ಬರಲ್ಲ. ಆಮೇಲೆ ಬಿಕಮ್ ಅಪ್ ಡಾಕ್ಟರ್ ಮತ್ತು ಇಂಜಿನಿಯರ್ ಎರಡೇ ನಿಮ್ಮ ಶಬ್ದ. ಮಕ್ಕಳೇ, ನೀವು ಇನ್ನು ಮುಂದೆ ನೀವು ತಿಳ್ಕೊಳ್ಳಿ, ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಯೋಧ ಹುಟ್ಟಬೇಕಂತ ನಾನು ಹೇಳ್ತೇನೆ. ನಾವು ಹುಟ್ಟಲಿಲ್ಲ, ಒಬ್ಬರು ಯೋಧರು ಹುಟ್ಟಲಿಲ್ಲ ಅಂದ್ರೆ ನಾವು ಮುಂದೆ ಒಂದಿನ ನಮಗೆ ಸಂಕಷ್ಟ ತಪ್ಪಿತ್ತಲ್ಲ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳ್ತಿದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಸೈನಿಕ ಬಸವರಾಜ್ ಬಿರಾದಾರ್, ಗಡಿಯನ್ನ ಕಾಯುವ ಸೈನಿಕರ ನೈಜ ಸ್ಥಿತಿ, ಯುದ್ಧ ಭೀತಿಗಳ ಶತ್ರುಗಳ ಮುಖಾಮುಖಿ ಕುರಿತು ವಿವರಿಸಿ, ಕಾರ್ಗಿಲ್ ಯುದ್ಧಕ್ಕೆ ಕಾರಣ ವಿವರಿಸಿ, ಪಾಪಿ ಪಾಕಿಸ್ತಾನವನ್ನ ಯಾವತ್ತೂ ನಂಬಬಾರದು. ಇಂದಿನ ಯುವಕರು ಸೈನ್ಯಕ್ಕೆ ಸೇರಿ ದೇಶ ಸೇವೆಯನ್ನ ಮಾಡಬೇಕು ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಯಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನ ಜೊತೆ ಒಂದು ಸ್ನೇಹ ಸಂಬಂಧ ಬೆಳೆಸಬೇಕಂತೇಳಿ ಒಂದು ಬಸ್ ಡೆಲ್ಲಿಯಿಂದ ಲಾಹೋರ್ವರೆಗೆ ಒಂದು ಬಸ್ ಚಾಲನೆ ಮಾಡ್ತಾರೆ. ಅಂದರೆ ಒಳ್ಳೆಯ ಸಂಬಂಧ ಇಟ್ಕೋಬೇಕಂತೇಳಿ ಅವರು ಒಂದು ಉದ್ದೇಶದಿಂದ ಮಾಡಿರ್ತಾರೆ. ಆವಾಗ ಕುತಂತ್ರಿ ಪಾಕಿಸ್ತಾನ ಏನು ಮಾಡ್ತಪ್ಪ ಅಂದರೆ, ಆಗಿದ್ದ ಜನರಲ್ ಪರ್ವೇಜ್ ಮುಷರಫ್ ಅವ್ರು ಏನು ಮಾಡ್ತಾರೆ, ಇವರು ಮುಂದಿಂದ ಒಳ್ಳೆಯದು, ಹಿಂದಿಂದ ಬೆಲ್ಲಿನ ಚೂರಿ ಹಾಕೋ ಬುದ್ಧಿ ಪಾಕಿಸ್ತಾನಕ್ಕೆ ಯಾವತ್ತೂ ಐತಿ. ಅವ್ರನ್ನ ಎಂದೂ ನಂಬಾರ್ದು ನಾವು. ಅವ್ರು ಎಷ್ಟು ಒಳ್ಳೆಯದಾದ್ರಂದ್ರೂ ನಾವು ನಂಬಕ್ಕೆ ಹೋಗಬಾರ್ದು. ಅವ್ರು ಏನು ಮಾಡಿದ್ರೆ, ಅವನದೇನು ಅಂತ ಉದ್ದೇಶ ಕಾರ್ಗಿಲ್, ಕಕ್ಸರ್ ಮತ್ತು ಬಟಾಲಿಕ್ ಇವು 3 ಏರಿಯಾ ನಾವು ವಶಪಡಿಸ್ಕೊಂಡು ಕೊಟ್ಟರೆ ಈ ಅರ್ಧ ಭಾಗ ಜಮ್ಮು ಕಾಶ್ಮೀರ ಏನಂತೆ ನಮ್ಮ ವಶದಲ್ಲಿ ಆಗುತ್ತೆ. ಆವಾಗ ನಾವು ಏನು ಬೇಕಾದ್ರೂ ಹಿಂದೂಸ್ತಾನ ನಾವು ಅಳಿಸಾಡ್ಬೋದು ಅಂತ ಒಂದು ಕುತಂತ್ರ ಬುದ್ಧಿಯನ್ನು ಮಾಡಿ ಮೇನ್ ರೋಡ್ ಸೋನಾ ಮಾರ್ಗವಾಗಿ ಒಂದು ರೋಡ್ ಹೋಗುತ್ತೆ ಶ್ರೀನಗರಿಂದ. ಆ ರೋಡ್ ಕವರ್ ಆಗುವಂಗೆ ಅಲ್ಲೊಂದು ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜ್ ಕಟ್ ಮಾಡಿಬಿಟ್ರೆ ಇವ್ರಿಗೆ ಹೋಗೋ ಸಪ್ಲೈ ಎಲ್ಲ ಬಂದಾಗುತ್ತೆ. ಆವಾಗ ನಾವು ಹಿಂದೂಸ್ತಾನವನ್ನು ಏನು ಬೇಕಾದರೂ ಮಾಡ್ಬೋದು ಅಂತೇಳಿ ಅವನೇನು ಮಾಡ್ತಾನೆ, ಇಲ್ಲಿ ಬಸ್ ಸಂಚಾರ ಅವ್ರಿಗೆ ಒಪ್ಪಂದ ನಡೆದಾ ಇರ್ತದೆ. ಅವನೇನು ಮಾಡ್ತಾನೆ, ತನ್ನ ಆರ್ಮಿಯನ್ನು ತಂದು ಇಲ್ಲಿ ನಮ್ಮ ಕೆಲವೊಂದು ಪೋಸ್ಟ್ ಇದ್ದಾವೆ. ಸಮಯವನ್ನು ನೋಡ್ತಾ ಇದ್ದು ಅದೇನು ಮಾಡಿದವನು ಜನರಲ್ ಮುಷರಫ್ ತಮ್ಮ ಸೈನಿಕರನ್ನು ನಮ್ಮ ಪೋಸ್ಟ್ ಕಾರ್ಗಿಲ್ ಪೋಸ್ಟ್ ಅಲ್ಲಿ ಮತ್ತು ಕಕ್ಸರ್ ಅಲ್ಲಿ ತಂದು ಕೂಡಿಸಿಬಿಡ್ತಾನೆ. ಕ್ಯಾಪ್ಟನ್ ಸೌರಾ ಕಾಲಿ ಅಂತೇಳಿ ಅವರು 5 ಜನ ತಗೊಂಡು ಹೋಗ್ತಾರೆ. ಹೋದ ಮೇಲೆ ಅವ್ರು ಏನು ಮಾಡ್ತಾರೆ, ಅವರು
130 ಬಂಗಾರ ಅಂದರೆ ಕನಿಷ್ಠ 500 ಜನ ಬಂದು ಅಲ್ಲಿ ಕುಂತಿರ್ತಾರೆ. ಇವ್ರು 5 ಮಂದಿ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡ್ತಾರೆ ಇವರು 5 ಮಂದಿನೂ ಕ್ಯಾಪ್ಚರ್ ಮಾಡಿ ಅವ್ರನ್ನ ಹಿಡ್ಕೊತಾರೆ. ಹಿಡ್ಕೊಂಡು ಅವ್ರಿಗೆ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಅಂತಂದರೆ ಪ್ರಿಸನರ್ ಆಫ್ ವಾರ್ ಸರೆಂಡರ್ ಇರ್ತಾರಲ್ಲ ಅವರಿಗೆ ಯಾವ ಥರ ಹಿಂಸೆ ಕೊಡ್ತಾರೆ ಅಂದರೆ ಅವ್ರಿಗೆ ಫಸ್ಟ್ ಏನು ಮಾಡ್ತಾರೆ, ಬೆರಳು ಕತ್ತರಿಸ್ತಾರೆ ಅವರು. ಆನಂತರ ಕೈ ಕಟ್ ಮಾಡ್ತಾರೆ, ಆನಂತರ ಕಣ್ಣು ಕಟ್ ತೆಗಿತಾರೆ. ಈ ಥರ ಹಿಂಸೆಗಳನ್ನೆಲ್ಲ ಕೊಡ್ತಾರೆ ಅವರು. ಈ 5 ಜನಕ್ಕೂ ಅವರು ಆ ಥರ ಮಾಡಿ ಏನೇನೋ ಮಾಡಬಾರ್ದು ಮಾಡಿರ್ತಾರೆ. ಈ ಆ ಗುಡ್ಡ ಮೇಲೆ ಹೋಗ್ಬೇಕು ಅಂತಂದರೆ ನಾವು 10 ಜನ ಸೇರಿದ್ರು ಏನು ಮಾಡೋಕ್ಕಾಗಲ್ಲ ಅವರಿಗೆ. ಆ ಥರ ಪೊಸಿಷನ್ನಲ್ಲಿ ಚಳಿ ಯಾವ ಥರ ಇರ್ತಂದರೆ, ನಿಮ್ಗೆ ಸರಳವಾಗಿ ಹೇಳ್ಬೇಕಂದ್ರೆ ಒಂದು ಬಕೆಟಲ್ಲಿ ನೀರು ತುಂಬಿಟ್ಟೇವಂದರೆ 10 ಹೊಂಡದ್ರೊಳಗೆ ಮೇಲೆ 4 ಬೊಟ್ಟು ನೀರು ಗಟ್ಟಿಯಾಗಿರ್ತದೆ ಅಂತ. ಯಾಕಂದರೆ ಇಲ್ಲಿ ವಾತಾವರಣ ಆ ಥರ ಇದೆ. ನೀವು ಮಾತಾಡೋ ಭಾಷೆ, ಇಲ್ಲಿದ್ದಂಥ ಶಿಕ್ಷಕರು, ಇದ್ದಂಥ ವಾತಾವರಣ ಆ ಥರ ಇದೆ. ಚೆನ್ನಾಗಿ ಕಲೀರಿ. ಇದರ ಜೊತೆಗೆ ಸಂಸ್ಕೃತಿಯನ್ನು ಸ್ವಲ್ಪ ಬೆಳೆಸ್ಕೊಂಡು ಹೋಗ್ಬೇಕು. ಇದರಲ್ಲಿ ಇಂಜಿನಿಯರ್ ಆಗ ಯಾರು ಇಷ್ಟಪಡ್ತೀರಿ? ಹತ್ರ ಇಂಜಿನಿಯರ್. ಡಾಕ್ಟರ್ ಆಗ್ಬೇಕನ್ನೋದು ಯಾರು ಇಷ್ಟಪಡ್ತೀರಿ? ಸೈನಿಕ, ಮಿಲ್ಟ್ರಿ ಸೇರ್ಬೇಕನ್ನೋದು ಯಾರು ಹತ್ರಿ? ಶವಾಜ್, ವೆರಿ ಗುಡ್. ಇಲ್ಲೇ ನಮಗೆ ಅರ್ಧ ಕಾಲ ಸಿಕ್ಬಿಡ್ತಂತ. ಯಾಕಂದರೆ ಇಷ್ಟೊಂದು ಜನ ನೀವು ಸೈನಿಕರಾಗಿ ಬಯಸ್ತೀರಂದರೆ ನಿಮ್ಮಲ್ಲಿ ದೇಶದ ಗೌರವ, ದೇಶಭಕ್ತಿ ಜಾಸ್ತಿ ಇದೆ ಅಂತ ತಿಳ್ಕೊಬೇಕು. ಪ್ರಾಂಶುಪಾಲ ಮಾರುತಿ ರುದ್ರಾಪುರ ಆಡಳಿತಾಧಿಕಾರಿ ಸಿದ್ಧಾರ್ಥ್ ಖಾನಾಪುರ್ ಮಾತನಾಡಿ, ನಮಗೆ ದೇಶ ಮುಖ್ಯ, ದೇಶ ಮೊದಲು ಆಗಬೇಕು, ಜಾತಿ ಧರ್ಮ ನಂತರ ದೇಶ ಉಳಿದರೆ ಎಲ್ಲವೂ ಸಾಧ್ಯ, ದೇಶ ನಿಷ್ಠೆ ರಾಷ್ಟ್ರೀಯತೆ ನಮ್ಮದಾಗಬೇಕು ಎಂದರು. They have achieved this feat and gave freedom to our country again. When I talk about the dedication towards the nation, how many of you love your country? How many of you want to sacrifice your life for the country? See, sacrificing life for the country is not that easy. You should have that dedication inside you. Most of your parents talk about one thing, that I have only one kid, I have only 2 kids. ನಮ್ಮ ಮಗುವಿಗೆ ಏನಾರ ಆದರೆ ಏನಾಗುತ್ತೆ? If your parents start thinking like this, then there will be nobody on the borders who will be serving us. Put your hands down. So remember, there are so many jobs, but there are only few jobs which will give you more respect. One among that is the Indian Army, the Defence Forces. Join for this, aim for it. If you love your nation, I'm not saying only that through joining army you can dedicate your contribution to the country, but also by serving in a different way. Most of you want to become a doctor, want to become an engineer. In that way also you can contribute to the country's development. So I wish all of you to read. There are so many books available on online, offline. You know the dedication what soldiers have put to. ಕಾರ್ಯಕ್ರಮದಲ್ಲಿ ಶಾಲೆಯ ಚಿಣ್ಣರು ವೀರ ಯೋಧರ ವೇಷವನ್ನು ಧರಿಸಿ ದೇಶಭಕ್ತಿ ರೂಪಕ ಹಾಗೂ ಹಾಡುಗಳ ನೃತ್ಯ ಮೂಲಕ ದೇಶಭಕ್ತಿಯನ್ನ ಮೆರೆದರು. ಕಾರ್ಯಕ್ರಮದಲ್ಲಿ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಖಾನಾಪುರ್, ಬೆಂಗಳೂರು ಅಧ್ಯಾಪನ ಕೇಂದ್ರದ ಸಂದೀಪ್, ಶಾಲೆಯ ಬೋಧಕ ವೃಂದ, ಪಾಲಕರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು.
ಶಾಲಾ ವಿದ್ಯಾರ್ಥಿಗಳಾದ ಪಲ್ಲವಿ ಸರೂರ್, ಸಹನಾ ವಡ್ಡರ್ ನಿರೂಪಿಸಿ ವಂದಿಸಿದರು.